ಮೂಡ ಕೇಸ್ನಲ್ಲಿ ವಿರೋಧ ಪಕ್ಷಗಳಿಗೆ ಟಾರ್ಗೆಟ್ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ರಾಯಚೂರು ಪ್ರವಾಸದಲ್ಲಿದ್ದಾರೆ. ಇವತ್ತು ಮಾನ್ವಿಯಲ್ಲೂ ಕೂಡ ಇಲ್ಲೊಂದು ಕಡೆ ಬೃಹತ್ ಆಗಿರುವಂಥ ಒಂದು ಸಮಾವೇಶವನ್ನು ಮಾಡೋ ಮೂಲಕ ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಂಥದ್ದು, ಜೊತೆಗೆ ಲಕ್ಷಾಂತರ ಜನರನ್ನ ಸೇರಿಸುವ ಮೂಲಕ ಜನರು ನಮ್ಮ ಜೊತೆಗಿದ್ದಾರೆ ಅನ್ನುವಂಥ ನೇರವಾದ ಸಂದೇಶವನ್ನು ಬಿಜೆಪಿಗರಿಗೆ ಮತ್ತು JDSನವರಿಗೆ ಒಂದು ನೇರವಾದ ಸಂದೇಶ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಸದ್ಯ ನಾನು ಮಾನ್ವಿ ಪಟ್ಟಣದ ಹೊರಭಾಗದಲ್ಲಿ ವೇದಿಕೆಯನ್ನು ಏನು ಸಿದ್ಧಪಡಿಸಲಾಗಿದೆ ಅದನ್ನು ತೋರಿಸ್ತಾ ಹೋಗ್ತೀನಿ. ಸ್ವಾಭಿಮಾನಿ ನಡೆ ಅನ್ನುವಂಥ ಹೆಸರಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿರುವಂಥದ್ದು. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆ ನೀಡ್ತಾರೆ. ಜೊತೆಗೆ ಇಲ್ಲಿ ಸಂಬಂಧಪಟ್ಟಂತೆ ಸ್ಥಳೀಯ ಕೆಲವೊಂದಿಷ್ಟು ಕಾಮಗಾರಿಗಳೇನಿದ್ದಾವೆ ಎಲ್ಲವೂ ಕೂಡ ಗುದ್ಲಿ ಪೂಜೆ ಮಾಡುವಂಥ ಕೆಲಸಗಳಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರೆ. ಆದರೆ ಬೃಹದಾಕಾರವಾಗಿರುವಂಥ ಒಂದು ಸಮಾವೇಶವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇರುವಂಥದ್ದು. ಇದರ ನೇತೃತ್ವವನ್ನು ಸಣ್ಣ ನೀರಾವರಿ ಸಚಿವರಾಗಿರುವಂತಹ NS ಬೋಸರಾಜ್ ಅವರು ವಹಿಸಿಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ದೊಡ್ಡದಾಗಿರುವಂಥ ಒಂದು ವೇದಿಕೆ ಮತ್ತು ಜೊತೆಗೆ ಒಂದು ಸ್ಟೇಜನ್ನು ಹಾಕಿ ಸುಮಾರು 30,000ಕ್ಕೂ ಅಧಿಕ ಒಂದು ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಕಲ್ಯಾಣ ಕರ್ನಾಟಕ ಭಾಗದಿಂದ ಬಹುತೇಕ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಮತ್ತು ಸಾರ್ವಜನಿಕರು ಬರಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಎಲ್ಲೊಂದು ಕಡೆ ಈ ಬೃಹದಾಕಾರವಾಗಿರುವಂಥ ಏನು ಸಮಾವೇಶ ಇದೆ ಇದರಲ್ಲೂ ಪ್ರಮುಖವಾಗಿ ಸ್ವಾಭಿಮಾನಿ ನಡೆ ಅಂತ ಏನು ಹೇಳಾಗ್ತಾ ಇದೆ, ಎಲ್ಲೊಂದು ಕಡೆ ವಿರೋಧ ಪಕ್ಷಗಳಿಗೆ ನೇರವಾದ ಒಂದು ಸಂದೇಶವನ್ನು ಮಾನ್ವಿ ಮೂಲಕ ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದ ಮೂಲಕ ಒಂದು ನೀಡಲಿಕ್ಕೆ ಮುಂದಾಗಿದ್ದಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಏನು ಸ್ಟೇಜನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ, ಯಾವ ರೀತಿ ಬೃಹದಾಕಾರವಾಗಿ ಇದನ್ನು ಕೂಡ ಸಿದ್ಧಪಡಿಸಲಾಗ್ತಾ ಇದೆ ಅನ್ನುವಂಥದ್ದು. ಎಲ್ಲೊಂದು ಕಡೆ 8ಕ್ಕೂ ಹೆಚ್ಚು ಸಚಿವರುಗಳು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಥ್ ನೀಡ್ತಾರೆ. ಜೊತೆಗೆ ಸ್ಥಳೀಯ ಮುಖಂಡರುಗಳು ಇರ್ತಾರೆ. ಎಲ್ಲೊಂದು ಕಡೆ ಸಾಕಷ್ಟು ಜನ ಬರ್ತಾ ಇರುವಂಥ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಸರ್ಕಾರಿ ಕಾರ್ಯಕ್ರಮ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇದರಲ್ಲಿ ರಾಜಕೀಯ ಕೂಡ ಇದೆ. ಎಲ್ಲೊಂದು ಕಡೆ ವಿರೋಧ ಪಕ್ಷದವರಿಗೆ ಜನರನ್ನ ತೋರಿಸೋ ಮೂಲಕ ದೊಡ್ಡ ಸಮಾವೇಶ ಮಾಡುವ ಮೂಲಕ ಇದು ನೇರವಾದ ಸಂದೇಶ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಸಣ್ಣ ನೀರಾವರಿ ಸಚಿವರಾಗಿರುವಂಥ NS ಬೋಸರಾಜ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್ ಹೇಳಿ, ಒಂದು ಸರ್ಕಾರಿ ಕಾರ್ಯಕ್ರಮ ಒಂದು ಕಡೆ ಆದರೆ ಮತ್ತೊಂದು ಕಡೆ ವಿರೋಧಿಗಳಿಗೆ ಜನರು ಒಂದು ದೊಡ್ಡ ಸಮಾವೇಶವನ್ನು ಮಾಡೋ ಮೂಲಕ ಜನರು ನನ್ನ ಜೊತೆ ಇದ್ದಾರೆ ಅಂತೇಳಿ ತೋರಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಮಾತುಗಳಿಗೆ ಕೇಳ್ತಾ ಇದ್ದಾವೆ. ನೋಡಿ, ಈಗ ಅವರು ಮುಖ್ಯಮಂತ್ರಿಗಳಾಗಿ ಪ್ರಥಮ ಬಾರಿಗೆ 2ನೇ ಬಾರಿಗೆ ಮುಖ್ಯಮಂತ್ರಿ ಆದ ನಂತರ ಬರ್ತಾ ಇದ್ದಾರೆ. 2 ದಿನ ಕಾರ್ಯಕ್ರಮ ಜಿಲ್ಲೆಯಲ್ಲಿ ನಡೀತಾ ಇದೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಕನ್ನಡ ಪ್ರಾಧಿಕಾರ ಕಾರ್ಯಕ್ರಮ ಒಂದು ಮತ್ತು ದಸರಾ ಕಾರ್ಯಕ್ರಮ ಜೊತೆಯಲ್ಲಿ ಇಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಾನು ಈಗಾಗಲೇ ಹೇಳಿದಂತೆ ಈ ಭಾಗದಲ್ಲಿ ಅತ್ಯಂತ ಪ್ರೀತಿಯಾಗಿರ್ತಕ್ಕಂಥ ಭಾಳಷ್ಟು ಜನರು ಸಿದ್ದರಾಮಯ್ಯನವ್ರ ವೈಯಕ್ತಿಕವಾಗಿದ್ದಾರೆ. ಹಾಗಾಗಿ ಅವರು ಬರ್ತಾ ಇರೋ ಸಂದರ್ಭದಲ್ಲಿ ಆ ರೀತಿಯಾದಂಥ ಒಂದು ವಾತಾವರಣ ಮತ್ತು ಆ ಜನರಿಗೆಲ್ಲರಿಗೂ ಅನುಕೂಲಕರವಾದಂಥ ಒಂದು ಪ್ರಯತ್ನ ಮಾಡಬೇಕಂತೇಳಿ ಈ ರೀತಿಯಾದಂಥ ಒಂದು ಸಮಾವೇಶ ಏರ್ಪಾಡು ಮಾಡಿದ್ವಿ. ಅವರು ಅತಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಈ ಭಾಗದ ಜನರ ಅನುಕೂಲಕ್ಕಾಗಿ ಶಂಕುಸ್ಥಾಪನಾ ಮತ್ತು ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಅದ್ರ ಜೊತೆಯಲ್ಲಿ ಇತರ ಹಿರಿಯ ಸಚಿವರು ಸಹಿತ ಬರ್ತಾ ಇದ್ದಾರೆ, 5-6 ಮಂದಿ. ಸೊ ಒಟ್ಟಾರೆ ಒಂದು ಸಮಾವೇಶದಲ್ಲಿ ಜನರಿಗೆ ಏನು ನಮ್ಮ ಈ ರಾಜ್ಯ ಸರ್ಕಾರ 16-17 ತಿಂಗಳಿಂದ ಏನು ಕೆಲಸ ಕಾಮಗಾರಿಗಳು ಮಾಡಿದ್ವಿ, ಏನು ಮುಂದೆ ಮಾಡ್ತಾಯಿದ್ವಿ, ಏನೇನು ಪರಿಸ್ಥಿತಿ ಅಂತೇಳಿ ಅವ್ರಿಗೆ ಮಾಹಿತಿ ಕೊಡಬೇಕಾದ ಆ ದಿಶೆಯಲ್ಲಿ ಆ ಉದ್ದೇಶಕ್ಕಾಗಿ ಸಮಾವೇಶ ಮಾಡ್ತಾಯಿದ್ವಿ. ಎಲ್ಲೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷಗಳಿಗೆ ಟಾರ್ಗೆಟ್ ಆಗಿರುವಂಥದ್ದು, ಎಲ್ಲೊಂದು ಕಡೆ ಪದೇ ರಾಜೀನಾಮೆ ಕೊಡಲಿಕ್ಕೆ ಒಂದು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಜನರೇ ನಮ್ಮ ಜೊತೆಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ನೇರವಾದ ಸಂದೇಶವನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಈಗ ಜನರು ನಮ್ಮ ಜೊತೆಯಲ್ಲಿದ್ದಾರೆ ಮತ್ತು ನಮ್ಮ ಪಕ್ಷ ಎಲ್ಲ ಇಡೀ ನಮ್ಮ ಜೊತೆಯಲ್ಲಿದೆ, ಎಲ್ಲರೂ ಸಿದ್ದರಾಮಯ್ಯವ್ರ ಜೊತೆಯಲ್ಲಿದ್ವಿ. ಆದರೆ BJP JDSನಲ್ಲಿ ಯಾವುದೇ ವ್ಯವಸ್ಥೆ ಸರಿಯಾಗಿಲ್ಲ. ಅವರವ್ರಲ್ಲಿ ನಾಯಕರುಗಳೇ ಅವ್ರವ್ರ ಪಾರ್ಟಿನೇ ಕ್ರಿಟಿಸೈಸ್ ಮಾಡ್ತಾಯಿದ್ದಾರೆ, ಸರಿಯಾಗಿಲ್ಲ ಅಂತೇಳಿ, ಸರಿಯಲ್ಲ ತಪ್ಪು ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನು ಅವ್ರು ಅರ್ಥ ಮಾಡ್ಕೊಂಡಿದ್ರೆ ಎಲ್ಲ ವ್ಯವಸ್ಥೆ ಸರಿ ಹೋಗ್ತದೆ. ಹೀಗಾಗಿ ನಾವು ಇದೇನೋ ಬೇರೆ ವಿರೋಧ ಪಕ್ಷಗಳು ತೋರಿಸ್ಬೇಕಾಗಿರ್ತಕ್ಕಂಥ ಅವಶ್ಯ ನಮಗಿಲ್ಲ. ನಮಗೆ ಇಡೀ ಸರ್ಕಾರ ಮತ್ತು ಇಡೀ ಶಾಸಕಾಂಗ ಪಕ್ಷ, ಇಡೀ ನಮ್ಮ ಪಕ್ಷ ಹೈಕಮಾಂಡ್ ಎಲ್ಲ ಒಂದು ಕಡೆ ಇದೆ. ನಮ್ಮ ಜನರೆಲ್ಲ ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರಿಗೆ ಮಾಡುವಂಥ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಮಾಡಬೇಕು. ಸರ್ಕಾರ ಏನು ಮಾಡ್ತಾಯಿದೆ, ಏನು ಯೋಜನೆಗಳಿದೆ ಸರ್ಕಾರ ಬಂದು ಹೇಳಿ ಮಾಹಿತಿ ಕೊಡುವಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ. ಅದು ಬಿಟ್ಟರೆ BJP JDS ಬಗ್ಗೆ ನಾವು ವಿಚಾರ ಮಾಡುವಂಥ ಪ್ರಶ್ನೆ ನಮ್ಮ ಮುಂದಿಲ್ಲ.